ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು ಇಂದಿನಿಂದ ಸಂಸತ್ತಿನ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಇಡೀ ದೇಶದ ಗಮನ ಇವತ್ತು ನಮ್ಮ ಸಂಸತ್ತಿನ ಕಡೆ ಇರುವಂಥದ್ದು. ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಯಾವ ವಿಷಯಗಳು ಪ್ರಮುಖವಾಗಿ ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ. ಯಾಕೆಂದರೆ ಈಗ ದೇಶದಲ್ಲಿ ಸಾಕಷ್ಟು ಚರ್ಚೆಗಾಗಿ ಬಂದಿರುವಂಥ ವಿಷಯಗಳು ಎರಡು ಪ್ರಮುಖವಾಗಿ. ಒಂದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಹುಂಡಿ ಕಳವು ಪ್ರಕರಣ ಇದೆ, ಹುಂಡಿ ದರೋಡೆ ಅಂತ ಅದನ್ನೇನು ಕರೀತಾ ಇದ್ದಾರೆ, ಆ ಪ್ರಕರಣ ವಿರೋಧ ಪಕ್ಷಗಳಿಗೆ ಭಾಳಷ್ಟು ಒಂದು ಆಹಾರವಾಗಿ ಇವತ್ತು ಪರಿಣಮಿಸಿರುವಂಥದ್ದು. ಈ ಒಂದು ಪ್ರಕರಣ ಈ ಬಾರಿಯ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಭಾಳ ದೊಡ್ಡ ಒಂದು ಅಸ್ತ್ರವನ್ನಾಗಿ ವಿರೋಧ ಪಕ್ಷಗಳು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಸೋನಮ್ ವಾಂಗ್ಚುಕ್ ಅವರು ಜಂತರ್ ಮಂತರ್ನಲ್ಲಿ ಈಗಾಗಲೇ ಕಳೆದ 20 ದಿನಗಳಿಂದ ನಿರಶನವನ್ನು ಮಾಡ್ತಾ ಇದ್ದಾರೆ, ಆಮರಣ ಅಂತ ಉಪವಾಸವನ್ನು ಮಾಡ್ತಾ ಇದ್ದಾರೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರುವಂಥದ್ದರ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಅವರು ನಿರಶನವನ್ನು ಮಾಡ್ತಾಯಿದ್ರು. ಅವ್ರನ್ನ ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ವಿಷಯ. ಈ ಎರಡೂ ವಿಷಯಗಳು ವಿರೋಧ ಪಕ್ಷಗಳಿಗೆ ಪ್ರಮುಖವಾದಂಥ ವಿಷಯಗಳಾದರೆ, ಇನ್ನು ಸರ್ಕಾರಕ್ಕೆ, ಕೇಂದ್ರದ ಮೋದಿ ಸರ್ಕಾರಕ್ಕೆ ಇರುವಂಥ ಪ್ರಮುಖ ವಿಷಯಗಳು ಅಂತ ನಾವು ಗಮನಿಸಿದರೆ, ಈ ಬಾರಿ ಏನಾದರೂ ಮತ್ತೆ ಏನು ಕಳೆದ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡೋಕ್ಕಾಗಿರಲಿಲ್ಲ, ಏನು ಸಂಸತ್ತಿನ ಸ್ಥಾನಗಳು, ಪಾರ್ಲಿಮೆಂಟ್ ಏನು ಸ್ಥಾನಗಳಿದೆ, ಲೋಕಸಭೆಯ ಸ್ಥಾನಗಳನ್ನು ಹೆಚ್ಚಿಸುವಂಥದ್ದು, ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸೀಸ್ ಏನಿದೆ ಅದನ್ನು ಮಾಡುವಂಥ ಒಂದು ಮತ್ತೊಮ್ಮೆ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡುತ್ತಾ ಅನ್ನುವಂಥದ್ದನ್ನು ಈ ಸರ್ತಿ ಕೂಡ ನಾವು ಕಾಯ್ದು ನೋಡಬೇಕಾಗತ್ತೆ. ಯಾಕೆಂದರೆ ಕಳೆದ ಬಾರಿ ಭಾಳ ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಅದ್ರ ಜೊತೆಗೆ ಮಹಿಳಾ ಮೀಸಲಾತಿಯನ್ನು ಕೂಡ 33% ಮಹಿಳಾ ಮೀಸಲಾತಿ ಬಿಲ್ಲನ್ನು ಅನುಷ್ಠಾನಗೊಳಿಸಬೇಕು. ಅದ್ರ ಜೊತೆಗೆ ಈ ಡಿಲಿಮಿಟೇಷನ್ನು ಕೂಡ ಸಂಸತ್ತಿನ ಸ್ಥಾನಗಳನ್ನು ಹೆಚ್ಚಿಸೋದರ ಮೂಲಕ ಎಲ್ಲೂ ಕೂಡ ಪುರುಷರಿಗೂ ಕೂಡ ಇದರಲ್ಲಿ ಅನ್ಯಾಯ ಆಗಬಾರ್ದು, ಹೆಚ್ಚು ಸ್ಥಾನಗಳು ಪುರುಷರಿಗೂ ಸಿಗಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕೇಂದ್ರದ ಮೋದಿ ಸರ್ಕಾರ ಈ ಒಂದು ಮಸೂದೆಯನ್ನು ಮಂಡಿಸೋಕ್ಕೆ ಮುಂದೆ ಆಗಿತ್ತು. ಆದರೆ ಅದನ್ನು ವಿರೋಧ ಪಕ್ಷಗಳು ಯಶಸ್ವಿಯಾಗಿ ಆ ಬಿಲ್ ಪಾಸ್ ಆಗದೆ ಇರೋ ಥರ ನೋಡ್ಕೊಂಡಿದ್ರು. ಹೀಗಾಗಿ ಕಳೆದ ಬಾರಿಯ ಈ ಒಂದು ವುಮನ್ ರಿಸರ್ವೇಷನು ಮತ್ತು ಡಿಲಿಮಿಟೇಷನ್ ಬಿಲ್ಲು ಈ ಬಾರಿ ಮತ್ತೆ ಕೇಂದ್ರ ಸರ್ಕಾರ ತೆಗೆದುಕೊಂಡು ಬರುತ್ತಾ ಅನ್ನುವಂಥದ್ದು ಪ್ರಮುಖವಾಗಿ ಈ ಬಾರಿ ಚರ್ಚೆ ಆಗುವಂಥದ್ದು. ಇದ್ರ ಜೊತೆಗೆ ಅನೇಕ ಬಿಲ್ಲುಗಳು, ಒಟ್ಟು 8 ಬಿಲ್ಲುಗಳನ್ನು ಈ ಬಾರಿಯ ಈ ಒಂದು ಮಳೆಗಾಲದ ಅಧಿವೇಶನದಲ್ಲಿ ಮೋದಿ ಸರ್ಕಾರ ಪ್ರಸ್ತಾಪ ಮಾಡೋದಕ್ಕೆ ಬರ್ತಾ ಇದೆ. ಅದರಲ್ಲಿ ಈ ವಂದೇ ಮಾತರಂ ಅನ್ನುವಂಥದ್ದು ಏನಿದೆ, ಇದೊಂದು ರಾಷ್ಟ್ರೀಯ ಒಂದು ನಮ್ಮ ಹೆಮ್ಮೆ. ಇದಕ್ಕೆ ಅವಮಾನ ಆಗುವಂಥ ಯಾವುದೇ ಪ್ರಕರಣಗಳು ನಡೆದರೆ ಎಲ್ಲೇ ಕೂಡ ಅದಕ್ಕಿನ್ನ ಹಾಡದೇ ಇರುವಂಥದ್ದು ಅಥವಾ ಅದಕ್ಕೆ ಅಗೌರವವನ್ನು ತೋರುವಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥ ಈ ಒಂದು ನ್ಯಾಷನಲ್ ಪ್ರೈಡ್ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಒಂದು ಬಿಲ್ಲನ್ನು ಕೇಂದ್ರ ಸರ್ಕಾರ ಮಂಡಿಸ್ತಾ ಇದೆ. ಆ ಬಿಲ್ಲು ಕೂಡ ಈ ಬಾರಿಯ ಅಧಿವೇಶನದಲ್ಲಿ, ಮಳೆಗಾಲದ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಒಟ್ಟಾರೆ ಈ ಬಾರಿಯ ಕೇಂದ್ರ ಸರ್ಕಾರ ಏನು ಅಧಿವೇಶನವನ್ನು ಕರೆದಿದೆ, ಲೋಕಸಭೆ ಅಧಿವೇಶನ, ಇದು ಭಾಳಷ್ಟು ಕುತೂಹಲವನ್ನು ಕೆರಳಿಸಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಕಳೆದ ಅಧಿವೇಶನದ ಸಂದರ್ಭದಲ್ಲಿ 3 ರಾಜ್ಯಗಳ ವಿಧಾನಸಭೆ ಚುನಾವಣೆ ಇತ್ತು. ಹೀಗಾಗಿ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ವುಮನ್ ರಿಸರ್ವೇಷನ್ ಬಿಲ್ಲನ್ನು ತಂದಿದೆ ಅನ್ನುವಂಥ ಒಂದು ಟೀಕೆಯನ್ನು ಅಪೋಸಿಷನ್ ಮಾಡಿತ್ತು. ಆದರೆ ಈ ಬಾರಿ ಯಾವುದೇ ಅಸೆಂಬ್ಲಿ ಚುನಾವಣೆಗಳಾಗಲಿ, ಯಾವುದೇ ಚುನಾವಣೆಗಳು ಇಲ್ಲದೇ ಇರೋದರಿಂದ ಈ ಬಾರಿಯ ಅಧಿವೇಶನ ಯಾವ ರೀತಿ ನಡೆಯುತ್ತೆ, ಈ ಬಾರಿ ಆದರೂ ಈ ಪೆಂಡಿಂಗ್ ಇರುವಂಥ ಬಿಲ್ಗಳಿಗೆ ಮೋಕ್ಷ ಸಿಗುತ್ತಾ ಅನ್ನುವಂಥದ್ದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಈಗಾಗಲೇ ರಾಹುಲ್ ಗಾಂಧಿಯವರು ಇದಕ್ಕೆ ಪಾರ್ಲಿಮೆಂಟ್ ಸೆಷನನ್ನು ಎದುರಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ಕೂಡ ನಿಖಿಲೇಶ್ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಬೇರೆ ಬೇರೆ ಬಿಲ್ಗಳು ಬಂದಾಗ ಅದನ್ನು ಸಂಘಟಿತವಾಗಿ ವಿರೋಧ ಪಕ್ಷಗಳು ಎದುರಿಸಬೇಕು ಅನ್ನುವಂಥ ದೃಷ್ಟಿಯಿಂದ. ಹೀಗಾಗಿ ಈ ಬಾರಿಯ ಪಾರ್ಲಿಮೆಂಟ್ ಸೆಷನ್ ಏನಿದೆ ಭಾಳ ಒಂದು ಹಂಗಾಮ ಸೃಷ್ಟಿ ಮಾಡುವಂಥ ಎಲ್ಲ ಲಕ್ಷಣಗಳು ಇದೆ. ಇದು ಏನು ಮುಂದಿನ ತಿಂಗಳ 13ನೇ ತಾರೀಕಿವರೆಗೂ ನಡೆಯುವಂಥ ಈ ಸೆಷನ್ನು ಪ್ರತಿದಿನ ನಮಗೆ ಕುತೂಹಲವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾ, ಪ್ರತಿನಿತ್ಯ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣ, ಗಮನಿಸ್ತಾ ಹೋಗೋಣ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ತುಣುಕನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.